ಮರೆದಿದ್ಯಾ ಡಿ ಕೆ ಶಿವಕುಮಾರ್ ಅವರೇ? ನಿಮ್ಗೆ ನೀವು ರಾಜಕಾರಣಿಗಳ ಹೋಗಿ ಇಂಥವ್ರಿಗೆಲ್ಲ ಓಟ್ ಹಾಕ್ತಿರಲ್ಲ, ನಿಮಗ್ ಮಾನ ಮರೆದಿಲ್ಲ ನಮ್ ಜನಗಳಿಗೆ. ಸೋನು ಶೆಟ್ಟಿ ಮಾತಾಡುವ ಮುಂಚೆ ಮಾತಿನ ಮೇಲೆ ನಿಗಾ ಇರಲಿ. ಎಷ್ಟ್ರಿ ಸ್ಕ್ಯಾಮ್ ಮಾಡ್ತೀರಾ? ನಿಮ್ ವಿಷಯಕ್ಕೆ ಬಂದಿದ್ದೀನೇನ್ರಿ ನಾನು ಡಿ ಕೆ ಶಿವಕುಮಾರ್ ಅವರೇ. ಸುತ್ತಮುತ್ತ ಏನೇನ್ ನಡೆದಿದೆ ಅದನ್ನೆಲ್ಲ ನಾನು ಆಚೆ ಹಾಕ್ತೀನಿ. ಪದೇ ವಿಡಿಯೋ ಮಾಡಿ ವೈರಲ್ ಮಾಡ್ತಾನೆ ಇರ್ತೀನಿ. ಡಿ ಕೆ ಶಿವಕುಮಾರ್ ಅವ್ರು ನೀವು ಉತ್ತರ ಕೊಡ್ಲೇಬೇಕು. ಇದು ಲಾಸ್ಟ್ ಅಂಡ್ ಫಸ್ಟ್. ನೀನೇನಾದ್ರು ಮತ್ತೆ ವಿಡಿಯೋ ಮಾಡಿದ್ರೆ ನಮ್ಮ ನಾಯಕ ವಿರುದ್ಧವಾಗಿ ನಾವು ಕಾನೂನಿನ ಮುಖಾಂತರ ನಿಮಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ, ಎಚ್ಚರ. ಲಾಸ್ಟ್ ಟೈಮು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ಬ್ಯಾಂಕ್ದು, ಕೊಟ್ಟಾಗ ಬಂದು. ಅವಾಗ ನಂದು ನಿಮಗೆ ಗೊತ್ತಿರೋ ಹಾಗೆ ನಂದು ಎಲ್ಲ ಪರ್ಸ್ನಲ್ ಡೀಟೇಲು ಎಲ್ಲ ಆಚೆ ಹಾಕಿರೋದ್ರಿಂದ, ಅಂದರೆ ಪಬ್ಲಿಕಲ್ಲಿ ಇಟ್ಟಿರೋದ್ರಿಂದ ನನ್ನ ಫೋನ್ ಎಲ್ಲ ಕಿತ್ಕೊಂಡಿರೋದು ನಿಮಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಕಡೆ ಎಲ್ಲ ಫೋನ್ ಎಲ್ಲ ಕಿತ್ಕೊಂಡು ನನಗೆಲ್ಲ ಮಾಡಿರೋ ಅದೆಲ್ಲ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಅವ್ರ ಕಡೆಯವರು ಫೋನ್ ಎಲ್ಲ ಕಿತ್ಕೊಂಡು ಮಾಡಿದ್ರಿಂದ ನಾನು ಏನೂ ಮಾಡೋಕ್ಕಾಗದೆ ಇದ್ದಾಗ ಅವಾಗ ನಮ್ಮ ಅಮ್ಮನ ಫೋನ್ ಯೂಸ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಅದರಲ್ಲೇ ಆ ನಂಬರೇ ನನ್ನ ಬ್ಯಾಂಕಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೆ. ಡೆಬಿಟ್ ಕಾರ್ಡ್ ಬರೋ ದಿನ ಅವಳು ರಿಸೀವ್ ಮಾಡ್ಕೊಂಡಿದ್ದಾಳೆ ಅಂತ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೆ ಅಲ್ವಾ. ಅವಳು ಫೋನಲ್ಲಿ ಮಾತಾಡಿದಾಳೆ, ಅದೇ ನಂಬರೇ ಕೊಟ್ಟಿದ್ದು. ಆ ನಂಬರ್ನ ಇಲ್ಲಿ ಬ್ಲಾಕ್ ಮಾಡಿ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾಳೆ. ಡೆಬಿಟ್ ಕಾರ್ಡ್ ಬರೋ ದಿನ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಕಡೆಯವರು ಯಾರೋ ಮಾಡಿದ್ದಾರೆ ಅಂತ ಹೇಳಿದ್ನಲ್ವಾ, ಇವರೆಲ್ಲ ಸೇರ್ಕೊಂಡು ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾಚಿಕೆ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವರೇ. ಇವನ್ ಯಾವ ಸೀಮೆ ರಾಜಕಾರಣಿಗಳ ಗುರು ಇವರು? ಇವ್ರ ಹೆಸರಲ್ಲಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅಂತ ಕರ್ಕೊಂಡೋಗಿ ನನ್ನ ಪರ್ಸನಲ್ ಡೀಟೇಲ್ಸ್ ಎಲ್ಲ ತೆಗೆದು ಅದ್ರಲ್ಲಿ ಏನೇನೋ ಹ್ಯಾಡ್ ಮಾಡಿ ಎಲ್ಲಾನು ಮಾಡಿ ನನ್ನ ಪ್ರವೇಶನೆಲ್ಲ ಆಚೆ ಇಟ್ಟು ಎಲ್ಲಿ ಹೋದ್ರು ಬಂದ್ರು ಅವ್ರ ಕಡೆಯವರು ಇರೋರು ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಮಾನ ಮರೆದಿದ್ಯಾ ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆ? ನೀವು ರಾಜಕಾರಣಿಗಳ ಹೋಗಿ ಇಂಥವ್ರಿಗೆಲ್ಲ ಓಟ್ ಹಾಕ್ತಿರಲ್ಲ, ನಿಮಗ್ ಫಸ್ಟ್ ಯಾವ್ದು ಮಾನ ಮರೆದಿಲ್ಲ ನಮ್ ಜನಗಳಿಗೆ. ಎಷ್ಟ್ರಿ ಸ್ಕ್ಯಾಮ್ ಮಾಡ್ತೀರಾ? ನಿಮ್ ವಿಷಯಕ್ಕೆ ಬಂದಿದ್ದೀನೇನ್ರಿ ನಾನು ಡಿ ಕೆ ಶಿವಕುಮಾರ್ ಅವರೇ. ನಾನು ಎಲ್ಲದಕ್ಕೂ ಸಿದ್ಧ ಆಗಿದ್ದೀನಿ. ನಾನು ಇನ್ನೂ ತುಂಬಾ ಅಲರ್ಟ್ ಆಗಿದ್ದೀನಿ. ನನ್ ವಿಷಯಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ನಾನು ಹೋಗಿ ಜಾಗದಲ್ಲೆಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು ಹೇಳಿ ತಾನೆ ಮಾಡ್ತಾ ಇರೋದು. ನಿಮ್ಮ ಹೆಸರು ಹೇಳಿ ತಾನೆ, ನಿಮ್ಮ ಹೆಸರು ಹೇಳಿ ನನ್ನ FIR ಆಗಿದೆ ಅಂತ ಕರ್ಕೊಂಡೋಗಿ ಎಲ್ಲ ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ಪರ್ಸನಾಲಿಟೀಸ್ ಎಲ್ಲ ಆಚೆ ಹಾಕಿ ಮಾಡಿದ್ ಯಾರು? ನಿಮ್ ಕಡೆಯವರು. ನಿಮಗ್ ಗೊತ್ತಿದ್ದೇನೆ ಮಾಡಕ್ ಸಾಧ್ಯನೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವೆಷ್ಟೇ ಜನರ ದಿಕ್ಕು ತಪ್ಪಿಸಿದ್ರು ಕೂಡ ನಾನು ಪದೇ ವಿಡಿಯೋ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ, ವೈರಲ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಜೊತೆ ಇರುವಂತ ಅವರು ನನ್ನ ಪರ್ಸನಲ್ ಡೀಟೇಲ್ಸ್ ಆಚೆ ಹಾಕಿ, ಅವರು ನನ್ನ ಫೋನ್ ಎಲ್ಲ ಕಿತ್ಕೊಂಡು ನನ್ನ ಪರ್ಸನಲ್ ಡೀಟೇಲ್ಸ್ ಆಚೆ ಹಾಕಿ ನನ್ನ ಫೋನ್ ಹ್ಯಾಕ್ ಮಾಡಿದ್ರದಿಂದ ಅವಾಗ ನೀವು ಎಷ್ಟೇ ದುಡ್ಡು ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡಿ, ನೀವು ಈಗಾಗಲೇ 3 ಲಕ್ಷವರೆಗೂ ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡಿದ್ದೀರಾ ನೀವು. ಅದನ್ನು ನಾನು ಅವಾಗ ಹೇಳಕ್ಕಾಗದೆ ಇದ್ದಾಗ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಎಲ್ಲಾನು ಏನಾದ್ರು ಇಂಪಾರ್ಟೆನ್ಸ್ ಹೇಳ್ತಾ ಇದ್ದಾಗ ನೀವು ಮ್ಯೂಟ್ ಮಾಡ್ತಾ ಇದ್ರಿ. ಇವಾಗ ಜನಕ್ಕೆ ತಿಳಿಸ್ಕೊಡೋ ಸಮಯ ಬಂದಿದೆ, ನಾನು ತಿಳಿಸ್ಕೊಡ್ತೀನಿ. ಅದು ಕೆನರಾ ಬ್ಯಾಂಕ್ ಅಲ್ಲ, ಅದು ಎಲ್ಲಾರು ದುಡ್ಡು ಕೊಟ್ಬಿಟ್ಟು ಡಿ ಕೆ ಶಿವಕುಮಾರ್ ಕಡೆಯವರು ದುಡ್ಡು ಕೊಟ್ಬಿಟ್ಟು ಕೆನರಾ ಬ್ಯಾಂಕ್ ಅಂತ ಬೇರೆ ತರ ಜನಕ್ಕೆ ದಿಕ್ ತಪ್ಪಿಸ್ತಾ ಇದ್ದಾರೆ. ಅದು ಕೆನರಾ ಬ್ಯಾಂಕ್ ಅಲ್ಲ, ಅದು ಕೋಟಕ್ ಮಹೇಂದ್ರ ಬ್ಯಾಂಕ್, ACS ಲೇಔಟ್ C ಬ್ಲಾಕ್ ಅಲ್ಲಿ ಬರುತ್ತೆ. ಅದು ಹೆಸರು ಅದು ತುಂಬಾ ಸ್ಕ್ಯಾಮ್ ಆಗಿದೆ. ನಾನು ವಿಡಿಯೋ ಮಾಡಿರೋದು ಅದು ಕೆಲವೊಂದು ಚಾನೆಲ್ಗೆ ದುಡ್ಡು ಕೊಟ್ಟು ಅದನ್ನ ಬೇರೆ ತರ ಪರಿವರ್ತಿಸ್ತಾ ಇದ್ದಾರೆ. ಬರೀ 200-300 ಆಗಿದ್ದಿದ್ರೆ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೆ? ವಾರಕ್ಕೆ ಇಲ್ಲ ಅಂತಂದ್ರೆ 3 ಡೇಸ್ಗೆ 600-200 ಆ ತರ ಪ್ರತಿಯೊಂದು ಸಲನು ಕಟ್ ಮಾಡ್ತಾ ಇದ್ದಾರೆ, ಸ್ಕ್ಯಾಮ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲಾ ಕಡೆ ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲೆಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಕಡೆಯವರು ಇರೋರು 3 lakhs ವರೆಗೂ ನನ್ನ ಹೆಸರಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ. ಆವಾಗ ನಾನು ಇದನ್ನ ಹೇಳಕ್ಕೆ ಹೊರಟಾಗ ಇಂಪಾರ್ಟೆಂಟ್ ನಾನು ಏನ್ ವರ್ಡ್ ಹೇಳ್ತೀನೋ ಅದನ್ನ ಮ್ಯೂಟ್ ಮಾಡ್ತಾರೆ. ಬಿಕಾಸ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡಿರೋದ್ರಿಂದ ಎಲ್ಲ ನಾನು ಏನೇ ಸತ್ಯ ಹೇಳಕ್ ಹೋಗ್ತಿದ್ದಾಗೂ ಕೂಡ ಅದು ಹೇಳಕ್ ಬಿಡ್ತಿರ್ಲಿಲ್ಲ. ಈಗ ನನ್ನ ಇನ್ಸ್ಟಾಗ್ರಾಮ್ ಸೇಫ್ ಆಗಿದೆ. ಸೊ ನಾನು ಇನ್ಸ್ಟಾಗ್ರಾಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದ ಇವತ್ತು ನಾನು ಎಲ್ಲ ಸತ್ಯನೂ ಆಚೆ ಆಗ್ತಾ ಇದ್ದೀನಿ. ನನ್ನ ಸುತ್ತಮುತ್ತ ಏನೇನ್ ನಡೆದಿದೆ ಅಂತ ಈಗಾಗಲೇ ನನ್ನ ಹೆಸರಲ್ಲಿ 3 ಲಕ್ಷವರೆಗೂ ಸ್ಕ್ಯಾಮ್ ಮಾಡಿರಂತ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆಲ್ಲ ಉತ್ತರ ಕೊಡ್ಲೇಬೇಕು. ನೀವು ಈಗ ಕೆನರಾ ಬ್ಯಾಂಕ್ ಅಂತ ಪರಿವರ್ತಿಸ್ತಿದ್ದೀರಾ, ಅದು ಕೆನರಾ ಬ್ಯಾಂಕ್ ಅಲ್ಲ, ಕೋಟಕ್ ಮಹೇಂದ್ರ ಬ್ಯಾಂಕ್ ಸ್ಕ್ಯಾಮ್.
ಮತ್ತೊಂದು ವಿಷಯ ಏನು ಅಂತಂತಂದ್ರೆ, ಈಗ ಯಾರ್ಯಾರು ನಂದು ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ನಾನು ವಿಡಿಯೋ ಮಾಡಿರೋದನ್ನ ಯಾರ್ಯಾರು ಯಾವ ಚಾನಲ್ ಹಾಕೊಂಡಿರೋ ಯಾಕೆ ವೈರಲ್ ಆಗ್ತಾ ಬರ್ತಾ ಇದೆಯೋ ಅವರಿಗೆ ಕೆಲವೊಬ್ಬರಿಗೆ ಇವರು DK ಶಿವಕುಮಾರ್ ಕಡೆ ಇರೋರು ಅವ್ರಿಗೆ ದುಡ್ಡು ಕೊಟ್ಟು ಕೆಲವೊಂದು ವಿಡಿಯೋನ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಡಿಲೀಟ್ ಮಾಡಿಸಿ ಮತ್ತೆ ಆ ಬ್ಯಾಂಕ್ದು ಬೇರೆ ನೇಮು ಕೆನರಾ ಬ್ಯಾಂಕ್ ಅಂತ ಪರಿವರ್ತಿಸ್ತಿದ್ದಾರೆ. ಅದು ಕೆನರಾ ಬ್ಯಾಂಕ್ ಅಲ್ಲ, ಕೋಟಕ್ ಮಹೇಂದ್ರ ಬ್ಯಾಂಕ್. ಇವರು ಜನನ ದಿಕ್ ತಪ್ಪಿಸ್ತಾ ಇದ್ದಾರೆ. ಮತ್ತೆ ಯಾರ್ಯಾರು ವಿಡಿಯೋ ವೈರಲ್ ಆಗ್ತಾ ಇದೆ ಅವ್ರಿಗೆ ದುಡ್ಡು ಕೊಟ್ಟು ಕೆಲವೊಂದು ಚಾನಲ್ಗೆ, ಲೋಕಲ್ ಚಾನಲ್ಗೆ ದುಡ್ಡು ಕೊಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ನೀವೆಷ್ಟೇ ಡಿಲೀಟ್ ಮಾಡಿಸಿ, ನೀವೆಷ್ಟೇ ಏನೇ ಮಾಡಿ, ನಾನು ಇರೋಷ್ಟು ದಿನಾನು ನೀವೇನೇನ್ ಮಾಡಿದೀರಾ, ನೀವು ನನ್ನ ಹಿಂದೆ ಏನೇನ್ ಸ್ಕ್ಯಾಮ್ ಮಾಡಿದೀರಾ, ನನ್ನ ಹೆಸರಲ್ಲಿ ಎಷ್ಟು ದುಡ್ಡು ತಗೊಂಡು ತಿಂದಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಜನಕ್ಕೆ ತೋರಿಸ್ಕೊಡ್ತೀನಿ. ನನಗೆ ದುಡ್ಡು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ನನ್ನ ಹೆಸರಲ್ಲಿ ಏನೇನ್ ನಡೆದಿದೆ, ನನ್ನ ಸುತ್ತಮುತ್ತ ಏನೇನ್ ನಡೆದಿದೆ ಅದನ್ನೆಲ್ಲ ನಾನು ಆಚೆ ಹಾಕ್ತೀನಿ. ಪದೇ ಪದೇ ವಿಡಿಯೋ ಮಾಡಿ ವೈರಲ್ ಮಾಡ್ತಾನೆ ಇರ್ತೀನಿ. DK ಶಿವಕುಮಾರ್ ಅವ್ರು ನೀವು ಉತ್ತರ ಕೊಡ್ಲೇಬೇಕು. ಸೋನು ಶೆಟ್ಟಿ ಮಾತಾಡುವ ಮುಂಚೆ ಮಾತಿನ ಮೇಲೆ ನಿಗಾ ಇರಲಿ. ಸೋಷಿಯಲ್ ಮೀಡಿಯಾ ಇದೆ, ನಿನ್ನ ಕೈಯಲ್ಲಿ ಒಂದು ಮೊಬೈಲ್ ಇದೆ ಅಂದಿದ ತಕ್ಷಣ ಬಾಯಿಗೆ ಬಂದ ರೀತಿ ನಮ್ಮ DK ಶಿವಕುಮಾರ್ ನಮ್ಮ ನಾಯಕರುಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ತಪ್ಪು. ನಿನಗೆ ಅನ್ಯಾಯ ಆಗಿದೆ, ನಿನ್ಗೆ ಯಾರೋ ಸ್ಕ್ಯಾಮ್ ಮಾಡಿದ್ದಾರೆ ಅಂತಂದರೆ ನೀನು ಕಾನೂನು ಮುಖಾಂತರ ಹೋರಾಟ ಮಾಡಮ್ಮ. DK ಶಿವಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ಸ್ಕ್ಯಾಮ್ ಮಾಡಿದ್ದಾರೆ ಅಂದರೆ ನೀನು ಯಾರೇ ಸ್ಕ್ಯಾಮ್ ಮಾಡಿದ್ದಾರೆ ಅವ್ರಿಗೊಂದು ಹೆಸರಿಲ್ವಾ? ಇದೇ ಅಲ್ವಾ? ಹೇಳು, ನಿನ್ಗೇನು ಅನ್ಯಾಯ ಆಗಿದೆ ಅದನ್ನ ಹೇಳು. ಅದನ್ನ ಬಿಟ್ಟು DK ಶಿವಕುಮಾರ್ ಅವ್ರ ಕಡೆಯವರು ನನಗೆ ಅನ್ಯಾಯ ಮಾಡಿದ್ದಾರೆ, ನನ್ನ ದುಡ್ಡು ಲಪ್ಟಾಯಿಸಿದ್ದಾರೆ, ಬರೀ ಬಾಯಲ್ಲಿ ಹೇಳ್ತಿದ್ಯಾ? ಬಾ, ಅದು ಕಾನೂನು ಮುಖಾಂತರ ಸ್ಟೇಷನ್ ಇದೆ, ಹೋಗಿ ಕಂಪ್ಲೇಂಟ್ ಕೊಡು. ಅದನ್ನ ಬಿಟ್ಟು ಸುಮ್ಮನೆ ನಮ್ಮ ನಾಯಕರುಗಳ ಬಗ್ಗೆ ನೋಡ್ತಾನೆ ಇದ್ದೀವಿ. ದಿನದಿಂದ ದಿನಕ್ಕೆ ದಿನ ಬೆಳಗ್ಗೆ ಎದ್ರೆ ಇದೇ ವಿಡಿಯೋಗಳು. ಬೆಳಗ್ಗೆ ಎದ್ರೆ ನಮ್ಮ DK ಶಿವಕುಮಾರ್ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದಕ್ಕೆ ನಾವು ಖಂಡಿಸ್ತೇವೆ. ದಯಮಾಡಿ ತಿದ್ಕೊಬೇಕು. ನೀನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಕ್ಷಮಾಪಣೆ ವಿಡಿಯೋ ನಮ್ಮ DK ಶಿವಕುಮಾರ್ ನಾಯಕರನ್ನ ಕೇಳಬೇಕು. ಏನು ತಪ್ಪಾಗಿದೆ ಅಂತ. ನಿಂಗೆ ತಪ್ಪಾಗಿದೆಯಾ, ಹೋಗಿ ಕಾನೂನು ಮುಖಾಂತರ ಹೋಗಿ ಹೋರಾಟ ಮಾಡು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ನಮ್ಮ ನಾಯಕರ ಬಗ್ಗೆ ಇಲ್ಸಲ್ದ ಆರೋಪಗಳನ್ನ ಮಾಡ್ತಕ್ಕಂಥದ್ದು, ಸುಳ್ಳು ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚೋಂಥದ್ದು ಮಾಡಬೇಡಮ್ಮ. ಇದು ಲಾಸ್ಟ್ ಆ್ಯಂಡ್ ಫಸ್ಟು. ನೀನೇನಾದರೂ ಮತ್ತೆ ವಿಡಿಯೋ ಮಾಡಿದ್ರೆ ನಮ್ಮ ನಾಯಕರ ವಿರುದ್ಧವಾಗಿ ನಾವು ಕಾನೂನಿನ ಮುಖಾಂತರ ನಿನಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ. ಎಚ್ಚರ.